ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತೂ ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತು ಎಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಆದರೆ ಇವತ್ತು ಸಿಕ್ಕಿದ್ರು ಕೂಡ ನಾನೇನಾದರೂ ಜಾಸ್ತಿ ನಗ್ತೀನಿ ಅಂದರೆ ಅದು ಇವ್ರ ಜೊತೆ ಮಾತ್ರ. ಅದು ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಬಂದಿದೆ. ಆ ನಗು ಇಷ್ಟು ದೂರ ಕರ್ಕೊಂಬಂದಿದೆ. ಆ ನಗುವಿಂದಲೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದರೆ ನಾವು ಸೋತಾಗಲೂ ಗೆದ್ದಾಗಲೂ ನಾವು ಯಾವತ್ತು ಸಕ್ಸಸ್ನ ತಲೆ ಮೇಲೆ ಹಾಕ್ಕೊಂಡು ಮೆರಿಲೂ ಇಲ್ಲ, ಫೇಲ್ಯೂರ್ನ ಹೆಗಲ ಮೇಲೆ ಬಿಟ್ಟಾಕಲೂ ಇಲ್ಲ. ನಾವು ಎರಡೂ ಜೊತೆಲೇ ಈಕ್ವಲಾಗಿ ತೊಗೊಂಡು ಓಡಾಡಿದ್ವಿ, ಹುಡುಕಾಡಿದ್ವಿ. ನೆಕ್ಸ್ಟ್ ಇದು ಹಿಂಗಾಗಿದೆ, ಇದು ಹಿಂಗೆ ಮಾಡಬೇಕು, ಅದನ್ನು ಹಂಗೆ ಮಾಡಬೇಕು. ಪ್ರತಿ ದಿವಸ ಡಿಸ್ಕಷನ್. ಒಂದು ಚಾಲೆಂಜ್ ಇಟ್ಕೊಳ್ಳೋದು ಯಾವಾಗಂದರೆ, ಇವರು ಹೋಗಿ ನನಗೆ ಹಿಂಗೆ ಆಡಬೇಕು ಅಂದರೆ ಅವ್ರು ಹಠ ಹಿಡಿದು ಬರೆಯೋರು ಬೇಕು. ಅವ್ರೇನೋ ಕೇಳ್ತಾರೆ, ನಾನು ಬರೀಬೇಕು ಅಂತ ಕೂತ್ಕೊಂಡ್ಬಿಡೋರು. ಇವತ್ತು ಒಂದು ಲೈನ್ ಪಲ್ಲವಿ ಬರೆದ್ಬಿಟ್ರೆ ಎರಡನೇ ಲೈನು ನಾವು ಬಿಟ್ಬಿಡ್ತಾರೆ. ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಇವ್ರು ಹಂಗಲ್ಲ. ಇವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರೆದಿದ್ದೆ. ಸೋನೆ ಸೋನೆ ಅಂತ ಸಾಂಗು ಪಲ್ಲವಿ ಬರೆದ್ರು ಇವರು. ನಾನು ಇದೇನು ರಾಜು ಆಲ್ರೆಡಿ ಆವಾಗಲೇ ನಮಗೆ ಇವ್ರಿಗೆ ಸ್ವಲ್ಪ ಚಿಕ್ಕದು ಬೆಂಕಿ ಶುರು ಆಗಿತ್ತು, ಕಿಡಿಕಾಡ್ತಾ ಇತ್ತು. ಇವ್ರು ನಾನು ಒಪ್ಪಲಿಲ್ಲ ಅಂದರೆ ಇವರು ಎಲ್ಲಕ್ಕೂ ಏನೋ ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ಕರೀರಿ, ಸೋನೆ ಸೋನೆ ಬೇಡ ಬೇರೆ ಬರೀರಿ ಅಂದರೆ ಹತ್ತತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒಂದು 1 ಅವರ್ ಇರ್ಬೋದು ಅಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ, ಸೋನೆ ಸೋನೆನೇ ಚೆನ್ನಾಗಿದೆ. ಯಾವುದೋ ಫಸ್ಟ್ ಪಲ್ಲವಿ